ಕೇರಳ ಮಾದರಿಯಲ್ಲೇ ಜಸ್ಟಿಸ್ ಹೇಮಾ ಕಮಿಟಿ ಏನಿದೆ ಅದೇ ರೀತಿ ಒಂದು ಕಮಿಟಿ ಕನ್ನಡ ಚಿತ್ರರಂಗದಲ್ಲೂ ಕೂಡ ರಚನೆ ಆಗಬೇಕು ಅಂತ ಇವತ್ತು ಫೈರ್ ಸಂಸ್ಥೆ ಏನಿದೆ ಅದು ಸಿಎಂ ಅವರಿಗೆ ಮನವಿ ಮಾಡಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಟಿ ಭಾವನಾ ರಾಮಣ್ಣ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ಇವತ್ತು ಮನವಿಯನ್ನ ಕೊಟ್ಟಿರುವಂತದ್ದು ಸಿಎಂಗೆ. ಸೊ ಅಫ್ಕೋರ್ಸ್ ನೀವು ಖ್ಯಾತ ನಟಿಯಾಗಿ ನಿಮ್ಮ ಬೆಂಬಲ ಕೂಡ ಇರುತ್ತಾ? ಈ ಒಂದು ಫೈರ್ ಸಂಸ್ಥೆ ಏನು ಹೋರಾಟ ಮಾಡ್ತಿದೆ, ಆಗ್ರಹ ಮಾಡ್ತಿದೆ, ಅದಕ್ಕೆ ನಿಮ್ಮ ಬೆಂಬಲ ಯಾವ ರೀತಿ ಇರುತ್ತೆ? ಒಂದು ಫೈರ್ ಸಂಸ್ಥೆಯನ್ನ ಹುಟ್ಟಾಕಿರುವಂತಹ ನಮ್ಮ ಕನ್ನಡದ ನಟರಾದಂತಹ ಚೇತನ್ ಅವರು, ಹಾಗೆ ಅದು ಮುಂಚೆ ಈ ರೀತಿ ಒಂದು ಸಂಸ್ಥೆ ಆಗಬೇಕು, ಈ ಥರದ ಕಾರಣಾಂತರಗಳಿಗೆ ಆಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಮುಂದೆ ಬಂದು ಇದನ್ನು ಸಂಸ್ಥೆಯನ್ನು ರಚನೆ ಮಾಡಿದ್ದಾರೆ. ಆ ಸಂಸ್ಥೆಯಲ್ಲಿ ಅಫ್ಕೋರ್ಸ್ ನನ್ನ ಸ್ನೇಹ ವರ್ಗದಲ್ಲಿರುವಂತಹ ಕವಿತಾ ಲಂಕೇಶ್ ಅವರು, ರೂಪಾ ಅಯ್ಯರ್, ಇವರೆಲ್ಲರೂ ಇದ್ದಾರೆ. ಸಮಾನ ಮನಸ್ಕರರೇ, ಒಂದು ಒಳ್ಳೆಯ ಸೂಕ್ಷ್ಮವಾದಂಥ ಒಂದು ತಿಳುವಳಿಕೆ, ಅಂದರೆ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿ ಇರೋರು. ಖಂಡಿತವಾಗ್ಲೂ ಉದ್ದೇಶನೂ ಒಳ್ಳೇದಿದೆ. ಹಾಗಾಗಿ ಖಂಡಿತವಾಗ್ಲೂ ನನ್ನ ಬೆಂಬಲ ಇದೆ. ಕೊಟ್ಟಿರುವಂಥದ್ದು ಸರಿ ಇದೆ, ಮನವಿ ಕೊಟ್ಟಿರುವಂಥದ್ದು ಸರಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಕೇರಳದಲ್ಲಿ ಜಸ್ಟಿಸ್ ಹೇಮಾ ಕಮಿಟಿ ವರದಿ ಬಹಿರಂಗಗೊಂಡಿರುವಂತದ್ದು, ಸಾಕಷ್ಟು ಜನರ ಹೆಸರು ಕೇಳಿ ಬಂದಿರುವಂತದ್ದು, ಜೊತೆಗೆ ಕೇರಳದ ಚಿತ್ರರಂಗದ ಕರಾಳ ಮುಖ ಬಯಲಾಗಿರುವಂತದ್ದು. ನೀವು ಕೂಡ ಮಲಯಾಳಂನಲ್ಲಿ ಆಕ್ಟ್ ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಈಗ ಅಲ್ಲಿ ಸಂಚಲನ ಕ್ರಿಯೇಟ್ ಆಗಿರುವಂತದ್ದು ಇದು ವಿಷಯ. ಕೇರಳದಲ್ಲಿ ನಡೆದಿರುವಂತಹ ಘಟನೆಗಳೇನಿದೆ ಅಥವಾ ಯಾವ ಥರದ ಘಟನೆಗಳಿರಬಹುದು, ಅದು ಇವತ್ತು ನಡೆದಿರುವಂಥದ್ದಲ್ಲ. ಸಾಕಷ್ಟು ಘಟನೆಗಳು ಎಷ್ಟೋ ವರ್ಷದ ಹಿಂದೆ ಆಗಿರೋ ಘಟನೆಗಳನ್ನ ಈಗ ಆಧಾರವಾಗಿ ಇಟ್ಕೊಂಡು ಕೆಲವು ದಾಖಲಾತಿಗಳು ಇಲ್ಲದೆ ಹೋಗಿತ್ತು, ಪುರಾವೆಗಳಿಲ್ಲದೆ. ಕೆಲವು ದಾಖಲಾತಿ ಆಗಿದೆ, FIR ಆಗಿ ಕೇಸ್ ಫೈಲ್ ಆಗಿತ್ತು, ಅದು ಸಹ ಮುಚ್ಚಿಟ್ಟಿದ್ರು ಅಂತ, ಕಡತಗಳಲ್ಲಿ ಹಾಗೆ ಉಳಿದಿತ್ತು ಅಂತ. ಈಗ ಅದನ್ನ ಮತ್ತೆ ಪುನಃ ಅದಕ್ಕೊಂದು ಜೀವ ಕೊಟ್ಟಿದ್ದಾರೆ. ಅದು ಜಸ್ಟಿಸ್ ನೀವು ಹೇಳ್ದಾಗೆ ಅವರ ಒಂದು ಬೆಂಚಲ್ಲಿ ಇದು ನಡೀತಾ ಇದೆ. ಆದರೆ ಅಲ್ಲಿನ ಗತಿಗಳು ಬೇರೆ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂತಹ ಸ್ಥಿತಿನೇ ಬೇರೆ ಇದೆ. ಆ್ಯಂಡ್ ನಮ್ಗೆ ಇಲ್ಲಿವರೆಗೂ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಮಗೆ ಒಬ್ರು ಹಿರಿಯರಿದ್ದಾರೆ, ಒಂದು ಕುಟುಂಬ ಅಂತ ಎಲ್ಲ ಇರ್ತಾ ಇತ್ತು. ಆಮೇಲೆ ಹೆಚ್ಚಾಗಿ ಹೌದು, ನಮ್ಮಲ್ಲೂ ನಾಯಕ ನಟಿಯರು ಅಥವಾ ನಾಯಕಿಯರು ಮಾತ್ರ ಸ್ವಲ್ಪ ಆಮದು ನಾಯಕಿಯನ್ನ ಕರ್ಕೊಳ್ತಿದ್ವಿ ವಿನಃ ಇನ್ ಬಾಕಿ ಉಳ್ದವರೆಲ್ಲ ಕನ್ನಡದವರೇ ಹೆಚ್ಚಾಗಿ ಆಗ್ತಿರೋದ್ರಿಂದ ಇಲ್ಲಿ ಆ ಥರದ ಸಮಸ್ಯೆಗಳು ನಮ್ಗೆ ಹೆಚ್ಚಾಗಿ ಕಂಡು ಬರ್ತಾ ಇರಲಿಲ್ಲ ಯಾವಾಗ್ಲೂ. ಬಿಕಾಸ್ ಯು ಟೆನ್ ಟು ಮೀಟ್ ಎವ್ರಿ ನಾವ್ ಆ್ಯಂಡ್ ದೆನ್. ಅವಾಗೊಂದು ಫ್ಯಾಮಿಲಿ ಥರನೇ ಆಗುತ್ತೆ. ಮತ್ತು ಮುಂಚೆ ಎಲ್ಲ ಆಗಾಗ ಮೀಟಿಂಗ್ ಆಗ್ತಾ ಇತ್ತು, ಯಾವಾಗಲೂ ಮೀಟಿಂಗ್ ಆಗೋದು. ಮತ್ತು ಏನಾದರೂ ಒಂದು ಆಗ್ತಾ ಇತ್ತು, ದೇರ್ ಯೂಸ್ ಟು ಬಿ ಅ ಗೆಟ್ ಟುಗೆದರ್ ವೆರಿ ಆಫನ್. ಆವಾಗ ಜಯಮಾಲಾ ಮ್ಯಾಮ್ ಅವರು ಅವಾಗ ಇದಕ್ಕೆ ಚೇಂಬರ್ಗೆ ಅಧ್ಯಕ್ಷರು ಆದರು. ನಿರ್ಮಾಪಕರ ಸಂಘದಲ್ಲಾಗಲಿ ಅಥವಾ ನಿರ್ದೇಶಕರ ಸಂಘದಲ್ಲಾಗಲಿ, ಹೀಗೆ ಒಟ್ಟಿನಲ್ಲಿ ಎಲ್ಲ ಒಂದೊಂದು ಸಂಘದಿಂದ ಏನಾದರೂ ಒಂದು ಆಗ್ತಿತ್ತು, ಯಾವಾಗಲೂ ಭೇಟಿಯಾಗೋದಿರ್ತಿತ್ತು, ಮತ್ತು ಚರ್ಚೆಗಳಿಗೆ ಅವಾಗ ಅವಕಾಶಗಳಿರ್ತಿತ್ತು. ಈಗೇನಾಗಿದೆ ಅಂತ ಹೇಳಿದ್ರೆ, ಪ್ಯೂರ್ಲಿ ದ ಮೂವಿ ಹ್ಯಾಸ್ ಬಿಕಮ್ ಪ್ಯೂರ್ಲಿ ಅ ಮನಿ ಮೇಕಿಂಗ್ ಬಿಸ್ನೆಸ್ ಆಗಿರೋದ್ರಿಂದ ಈಗ ಇಲ್ಲಿ ಚರ್ಚೆಗಳಿಗಾಗಲಿ ಅಥವಾ ಸಾಮಾಜಿಕ ಗತಿಗಳ ಬಗ್ಗೆ ಮಾತಾಡ್ಲಿಕ್ಕಾಗಲಿ ಅಥವಾ ನಮ್ಮ ಚಿತ್ರರಂಗದಲ್ಲಿ ಏನೇನು ಆಗಬೇಕು ಅನ್ನುವಂತಹ ಮಾತುಕತೆ, ಒಂದು ಒಂದು ವಾತಾವರಣ ಏನಿದೆ ಅದು ಇವತ್ತು ಕಳೆದು ಹೋಗಿದೆ. ಸೊ ದೆನ್ ದಟ್ ಈಸ್ ವೆನ್ ವಿ ನೀಡ್ ಸಮಥಿಂಗ್ ಮೋರ್ ಸ್ಟ್ರಾಂಗ್. ಯಾಕಂದರೆ ಭಾವನಾತ್ಮಕವಾದಂತಹ ಒಂದು ಸಂಬಂಧ ಯಾವತ್ತು ಉಳಿಯಲ್ಲ, ಅಲ್ಲಿ ಸ್ಪಂದಿಸೋಕಲ್ಲಿ ಅವಕಾಶನೇ ಇರಲ್ಲ ಭಾವನಾತ್ಮಕವಾಗಿ. ಆಗ ಯುನಿಟ್ ಅವಾಗ ನಾವೆಲ್ಲದು ಈ ಅಮೆರಿಕದವ್ರು ಹೇಳೋ ಥರ ಎಲ್ಲದಕ್ಕೂ ಒಂದು ಲೇಬಲ್ ಹಾಕಿ ಹೀಗೆ ಇದಕ್ಕೆ ಇರೋದು, ಈ ಡೆಸ್ಕ್ ಇದೆ ಅದಿದೆ ಅಂತ ನಾವು ಹೇಳಬೇಕಾಗಿ ಬರುತ್ತೆ. ಆಮೇಲೆ ಇವತ್ತು ಹೊಸ ತಲೆಮಾರಿನ ಎಲ್ಲ ಸಿನಿಮಾ ರಂಗದಲ್ಲಿ ಬರ್ತಿರುವಂತಹ ಎಲ್ಲ ವರ್ಗದವರು, ಅಂದರೆ ತಾಂತ್ರಿಕ ವರ್ಗದವರು, ಕಲಾವಿದರು ಎಲ್ಲರೂ ಸಹ ನಾಟ್ ಫ್ರಮ್ ದ ಸ್ಕೂಲ್ ಆಫ್, ಅಂದರೆ ಹಳಬ್ರು ನೋಡಿ ಕಲಿತು ಅವ್ರ ಜೊತೆ ಇದ್ದು ಪಳಗಿ ಬಂದಿರೋರು ಕಮ್ಮಿ. ಈಗ ಉದ್ಭವ ಮೂರ್ತಿಗಳ ಹಾಗೆ ಇವತ್ತೇ ಉದ್ಭವ ಆಗಿ ಬರ್ತಿರೋರು ಹೆಚ್ಚಾಗಿದ್ದಾರೆ, ಅದು ಇದೆ. ಹಾಗಾಗಿ ದರ್ ಇಸ್ ಅ ಲಾಟ್ ಮೋರ್ ಕನ್ಫ್ಯೂಷನ್ ಐ ವುಡ್ ಸೇ. ಮತ್ತು ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮನ್ನು ತಾವು ಬಿಂಬಿಸಿಕೊಳ್ಳುವಂಥದ್ದು, ಅವರ ಪ್ರಕ್ರಿಯೆಗಳ ಏನಾಗಿರಬಹುದು, ಅದನ್ನು ಮತ್ತೆ ಅವ್ರು ಹೇಗೆ ಬಿಂಬಿಸ್ಕೊಂಡಿದ್ದಾರೆ, ಅವರಾಗ್ಲೇ ಹೇಗೆ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ, ಆಮೇಲೆ ಆ ಪ್ರಖ್ಯಾತಿಯಿಂದನೇ ಅವ್ರು ಅನ್ಕೊಳ್ಳೋದು ಇಲ್ಲಿ ಇನ್ನೂ ಹೆಚ್ಚಿನ ಸುಲಭವಾಗಿ ನಾನು ಇದರಲ್ಲಿ ಹೋಗ್ಬಲ್ಲೆ ಅಥವಾ ಇಲ್ಲಿ ಏನೋ ಸಾಧನೆ ಅನ್ನೋಕ್ಕಿಂತ ಹೆಚ್ಚಾಗಿ ಐ ಕ್ಯಾನ್ ಬಿ ಒನ್
ಐ ಕ್ಯಾನ್ ಆಲ್ಸೋ ಡೂ ದಿಸ್ ಅನ್ನೋ ಒಂದು ಆಟಿಟ್ಯೂಡ್ ಅಪ್ರೋಚ್ ಇಸ್ ಆಲ್ಸೋ ದೇರ್. ಸೊ ದರ್ ಇಸ್ ಅಂದ್ರೆ ನಮ್ಮ ಸಮಾಜನೂ ಇವತ್ತು ಬದಲಾಗ್ತಾ ಇರೋದ್ರಿಂದ ದರ್ ಇಸ್ ಅ ಲಾಟ್ ಆಫ್ ಮಿಕ್ಸ್ಡ್ ಫೀಲಿಂಗ್ಸ್. ಆಮೇಲೆ ಒಂದು ಸಾಂಸ್ಕೃತಿಕವಾಗಿನ ಸಾಕಷ್ಟು ಬದಲಾವಣೆಗಳಾಗಿದೆ. ಹಾಗಾಗಿ ಇವತ್ತು ನಾವು ವಿ ಹ್ಯಾವ್ ಟು ಥಿಂಕ್ ಆಫ್ ಟುಡೇಸ್ ಜನರೇಷನ್, ನಾಟ್ ಜಸ್ಟ್ ಅಸ್ ಜನರೇಷನ್, ಏಜ್ ಅಲ್ಲ, ಜನರೇಷನ್ ಅಂದರೆ ಅವರ ಮನಸ್ಥಿತಿ ಏನಾಗಿರಬಹುದು. ಸುಮ್ಮನೆ ನನ್ನ ಸ್ನೇಹಿತರ ಹತ್ರ ಮಾತಾಡ್ಬೇಕಾದ್ರೆ ಇವಾಗ ಏನು ನಿರೀಕ್ಷೆ ಮಾಡ್ತಾರೆ ಯಾರಾದ್ರೂ ಯಂಗ್ಸ್ಟರ್, ನೀವು ಆರಾಮಾಗಿ ಕೂತ್ಕೊಂಡಿದ್ದೀರಾ ಅಂದರೆ 1,00,000 ಬಂದರೆ ಸಾಕು ಅಂತ. ಏನಪ್ಪಾ ಅಂತ ಹೇಳಿದ್ರೆ 20,000 ಮೆಂಟಲ್ ಹೆಲ್ತಿಗಾಗಿ ಇಡ್ತಿದ್ದಾರೆ, ಅಂದರೆ ಕೌನ್ಸಿಲಿಗೆಲ್ಲ ಹೋಗ್ಲಿಕ್ಕಂತೆ. ಆಮೇಲೆ ಇನ್ನೊಂದು 30,000 ಇನ್ನೇನಕ್ಕೋ ಅವರ ಪರ್ಸನಲ್ ಖರ್ಚಿಗೆ, ಫೋನ್ ಬಿಲ್ಲು ಅದು ಇದೆಲ್ಲ. ಇನ್ನೊಂದು 40-50,000 ವಿ ಕ್ಯಾನ್ ಜಸ್ಟ್ ಪಾರ್ಟಿ ಅಂತ. ಇದನ್ನ ಸೊ ದೇ ಆರ್ ಓನ್ಲಿ ಲುಕಿಂಗ್ ಎಟ್ ದ್ಯಾಟ್. ಅಂದರೆ ಈಗ ಅವ್ರನ್ನು ಜೀವನನ ನೋಡ್ತಾ ಇರುವಂತಹ ಒಂದು ದೃಷ್ಟಿ ಏನಿರಬಹುದು ಅಂತ ಹೇಳಿದ್ರೆ ದೀಸ್ ಆರ್ ಆಲ್ ಇಷ್ಟೇ ಅವ್ರಿಗೆ ಪ್ರಯಾರಿಟೀಸ್ ಇರೋದು. ಆ್ಯಂಡ್ ಇವಾಗ ಅಂಡ್ ದೇ ಥಿಂಕ್ ಮೆಂಟಲ್ ಹೆಲ್ತ್ ಅಂದರೆ ಯು ಜಸ್ಟ್ ಗೋ ಟು ಒನ್ ಕೌನ್ಸಿಲಿಂಗ್ ಪರ್ಸನ್ or ಸೈಕ್ಯಾಟ್ರಿಸ್ಟ್, ಇಸ್ ರೆಡಿಮೇಡ್. ಅವ್ರು ಹೇಳ್ಬಿಡ್ತಾರೆ ಆ್ಯಂಡ್ ದೆನ್ ಯಾ ವಿಲ್ ಡೂ ದ್ಯಾಟ್ ಅಂತ. ಸೊ ಅಲ್ಲಿಗೆ ನಾನು ನೀನು ಅಂದರೆ ನೀವು, ಎನಿಬಡಿ, ನೀನು ಅಂದರೆ ನಾನು, ನೀವು ಒಂದು ಸ್ನೇಹಿತರ ಕೂತ್ಕೊಳ್ಳೋದು, ಮಾತಾಡೋದು, ನಾನು ನಿಮ್ಮ ಹತ್ರ ಹೇಳೋದು ನನ್ನ ಕಷ್ಟನ, ನೀವು ನನಗೆ ಹೇಳೋದು, ಆ ಸಂಸ್ಕೃತಿನೂ ಹೋಗ್ತಾ ಇದೆ. ಇದೆಲ್ಲದೂ ಪ್ರಾಬ್ಲಮ್ ಇದೆ. ಹಾಗಾಗಿ ಏನಾಗುತ್ತೆ, ಯಾರೋ ಒಬ್ರು ಏನೋ ಒಂದು ಮುಟ್ತಾರೆ, ಯಾವ ಭಾವನೆಯಿಂದ ಮುಟ್ತಾರೆ ಅನ್ನೋದನ್ನ ಗ್ರಹಿಸುವಂಥ ಶಕ್ತಿ ನಾವು ಕಳ್ಕೊಳ್ತಾ ಇದ್ದೀವಿ. ಸೊ ದೇ ಆರ್ ಲಾಟ್ ಮೋರ್ ಕಾಂಪ್ಲಿಕೇಶನ್ಸ್ ಬಿಕಾಸ್ ಆಫ್ ದಿ ಚೇಂಜಿಂಗ್ ಸೊಸೈಟಿ. ಅಂದರೆ ಸೊಸೈಟಲ್ ಆ್ಯಂಡ್ ಮನಸ್ಥಿತಿ ಬದಲಾಗ್ತಾ ಇರೋದ್ರಿಂದ ಇಡೀ ನಮ್ಗೆ ಸಮಾಜನೇ ಬದಲಾಗಿದೆ ಅನ್ನೋ ಥರ ಕಾಣ್ತಾ ಇದೆ. ಸೊ ಅಫ್ಕೋರ್ಸ್ ಸಿನಿಮಾ ಇಂಡಸ್ಟ್ರಿಲೂ ಅದರದ್ದೇ ಒಂದು ಪ್ರತಿಬಿಂಬ ಇಲ್ಲಿರುತ್ತೆ. ಆಗ ಯೋಚನೆ ಮಾಡಬೇಕಾದ್ರೆ ಅಲ್ಲಿ ಆಗಿರೋ ಘಟನೆಯನ್ನ ಆಧಾರವಾಗಿ ಇಟ್ಕೊಂಡು ನೀವು ಇಲ್ಲಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಆ ರೀತಿಯ ಒಂದು ಹಿನ್ನೆಲೆ ಇನ್ನೂ ಇಲ್ಲ. ಇಲ್ಲಿ ಏನೋ ಒಂದು ಇನ್ಸೆಕ್ಯೂರಿಟಿ ಅಥವಾ ತುಂಬಾ ಹೆಣ್ಮಕ್ಳನ್ನ ತುಂಬಾ ಕೇವಲವಾಗಿ ನೋಡ್ಕೊಂಡಿರೋ ರೀತಿ, ಆ ಥರದನ್ನ ನಾವು ನೋಡಿಲ್ಲ ಇಲ್ಲಿ. ಆಮೇಲೆ ಆ ಥರದ ಕಟ್ಪಾಡುಗಳು ಇಲ್ಲಿಲ್ಲ. ಯು ಡೋಂಟ್ ಹ್ಯಾವ್ ಟು ಸೈನ್ ಎನಿಥಿಂಗ್. ಅಂದರೆ ನಾನು ಹಿಂಗೆ ನೀವು ಹೇಳಿದೆಲ್ಲ ಕೇಳ್ಕೊಂಡೇ ಮಾಡ್ತೀನಿ ಅಂತ ಏನೂ ಇಲ್ಲ. ಇಫ್ ಯು ಸ್ಟಿಲ್ ವಾಂಟ್ ಟು ಹ್ಯಾವ್ ಎನ್ ಅಗ್ರಿಮೆಂಟ್, ಯು ಮೇಕ್ ಯುವರ್ ಓನ್ ಅಗ್ರಿಮೆಂಟ್, ಯು ಮೇಕ್ ಯುವರ್ ಓನ್ MOU, ವಿಚ್ ಇಸ್ ಫೈನ್. ಇನ್ಫ್ಯಾಕ್ಟ್ ನಾನು ಚಿಂಗಾರಿಯ ಸಿನಿಮಾ ಮಾಡಿದಾಗ ಅವ್ರು ಮಹಾದೇವ್ ಅವರು ಹೇಳಿದ್ರು, ಅಲ್ಲಿ ನಿರ್ಮಾಪಕರ ಇದ್ರಲ್ಲಿ ಹೇಳಿದ್ರಂತೆ ಅವರು ಕಮಿಟಿಯಲ್ಲಿ, ಭಾವನಾಂತರ ಮಾಡಿಬಿಟ್ರೆ ಬೆಸ್ಟ್ ಅಂತ. ನಾನೇನು ಮಾಡ್ತೀನಿ ಅಂದರೆ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು MOU ಪದ್ಧತಿ ನಮ್ಮಲ್ಲಿ ಇಲ್ಲ. ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮೆಮೊರಂಡಮ್ ನಮ್ಮಲ್ಲಿ ಇಲ್ಲ. ಯಾವುದಕ್ಕೂ ಒಂದು ಅಗ್ರಿಮೆಂಟ್ ಇರಲ್ಲ. ಹಿಂಗೆ ಬಾಯಿ ಮಾತಲ್ಲ, ಇವತ್ತವರೆಗೂ ನಮ್ಮದು ಹಾಗೆ ನಡೀತಾ ಇದೆ ಇನ್ನೂ. ಆದರೂ ನಾನೇನು ಮಾಡಿಬಿಡ್ತೀನಿ ಅಂದರೆ, ಈಗ ನಿಮ್ಮ ಹತ್ರ ನಾನು ಎಷ್ಟು ಹಣ ಪಡೆದಿರ್ತೀನಿ, ನಾನೇ ಒಂದು ಅಗ್ರಿಮೆಂಟ್ ಕೊಟ್ಬಿಡ್ತೀನಿ. ಇಷ್ಟು ದಿನಕ್ಕೆ ನಾನು ಒಪ್ಕೊಂಡಿದ್ದೆ, ನೀವು ಇಷ್ಟು ಹಣ ನನಗೆ ಇಂಥ ದಿನ ಕೊಟ್ಟಿದ್ದೀರಾ, ಅದಾದಮೇಲೆ ಬಾಕಿ ಇಷ್ಟಿತ್ತು, ಇಷ್ಟು ಕೊಟ್ಟಿದ್ದೀರಾ, ಪೂರ್ತಿ ಆಗಿದೆ, ನಿಮ್ಮ ಹತ್ರ ನಮ್ಮ ಹಣನೂ ಏನಿಲ್ಲ, ಆ್ಯಂಡ್ ಧನ್ಯವಾದಗಳು ನೀವು ಕೊಟ್ಟಿರೋ ಅವಕಾಶಕ್ಕೆ ಅಂತ ನಾನೇ ಒಂದು ಅಗ್ರಿಮೆಂಟ್ ಮಾಡಿ ಒಂದು ಲೆಟರ್ ಮಾಡಿ ಕೊಟ್ಬಿಡ್ತೀನಿ. ಸೊ ಹಿ ಸೆಡ್ ದಟ್ ಇಸ್ ವೆರಿ ಗುಡ್. ಇಲ್ಲ, ನಾವು ಆ್ಯಸ್ ಎನ್ ಇಂಡಸ್ಟ್ರಿ ವಿ ಶುಡ್ ಹ್ಯಾವ್ ಸಮ್ ಕೈಂಡ್ ಆಫ್ ಡಿಸಿಪ್ಲಿನ್. ಮತ್ತು ಇಲ್ಲಿ ಬರ್ತಿರೋ ಅಂತಹ ನಿರ್ದೇಶಕರು, ನಿರ್ಮಾಪಕರು ಏನಂದರೆ, ಇಟ್ ಈಸ್ ಮೋರ್ ನಾಟ್ ಆಫ್ ಅ ಕಂಪನಿ ಆ್ಯಕ್ಟಲ್ಲಿರುವಂಥದ್ದು ಅಥವಾ ಕಂಪನಿ ಮಾದರಿಯಲ್ಲಿ ಏನು ಮಾಡ್ತಾ ಇಲ್ಲ ನಾವಿನ್ನು. ವಿ ಆರ್ ಮೋರ್ ಅನ್ ಇಂಡಿಪೆಂಡೆಂಟ್ ಸಿನಿಮಾ ಮೇಕರ್ಸ್. ಯಾಕಂದ್ರೆ ನಮ್ಮ ಹತ್ರ ಅಷ್ಟು ಹಣ ಇಲ್ಲ ಅಲ್ಲ ಇಲ್ಲಿ. ಸೊ ವಿ ಆರ್ ಮೋರ್ ಫಾರ್ ಇಂಡಿಪೆಂಡೆಂಟ್ ಸಿನಿಮಾ ಮೇಕರ್ಸ್ ಆಗಿರೋದ್ರಿಂದ ಈ ಥರದ್ದು ಇಷ್ಟೊಂದು ನಿಯಮಾವಳಿಗಳಲ್ಲಿ ಹೋಗಿ ಆಮೇಲೆ ಯು ಶುಡ್ ಟೇಕ್ ಅ ಲಾಯರ್, ಯು ಶುಡ್ ಹ್ಯಾವ್ ದಿಸ್ ಪರ್ಸನ್, ದಟ್ ಪರ್ಸನ್. ಇವಾಗ GST ಕಟ್ಟಕ್ಕೆ ನಮ್ಗೆ ತಲೆ ಬಿಸಿ ಆಗ್ತಾ ಇದೆ. ಅದಕ್ಕೊಂದು CA ಇಡಕ್ಕೆ ಅಷ್ಟು ಹಣ ಎಲ್ಲ ಖರ್ಚು ಮಾಡಬೇಕು. ಸೊ ಪ್ರೊಡ್ಯೂಸರ್ ವಿಲ್ ಥಿಂಕ್ ಫ್ರಮ್ ಆಲ್ ಆ್ಯಂಗಲ್ಸ್. ಹಾಗಾಗಿ ಇದೆಲ್ಲ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ನಾವೇನಾದರೂ ಅದಕ್ಕೆ ಒಂದು ನೆಲೆಯನ್ನು ಹುಡುಕ್ಬೇಕು, ಗಟ್ಟಿಯಾಗಿರುವಂತಹ ಒಂದು ವೇದಿಕೆಯನ್ನು ಹುಡುಕ್ಬೇಕು. ಆಮೇಲೆ ನಾನು ಹೇಳೋ ಹಾಗೆ ಒಂದು ಸರ್ಕಾರ ಇದ್ದಾಗ ಮಾತ್ರ ಅಲ್ಲ, ಯಾವ ಸರ್ಕಾರ ಇದ್ರು ಇನ್ವೇರಿಯಬಲಿ ಇಟ್ ಶುಡ್ ಬಿ ದೆ ಶುಡ್ ಬಿ ಅನ್ ಆಪರೇಟಿಂಗ್ ಸಿಸ್ಟಮ್ ದೇರ್. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಸರ್ ಈಸ್ ವೆರಿ ಗುಡ್. ಅಂದರೆ ಅವ್ರು ಎಲ್ಲದಕ್ಕೂ ಸ್ಪಂದಿಸ್ತಾರೆ. ನೀವು ವಿಲ್ ಸೇ ಆಯ್ತು ಮಾಡೋಣ ಅಂತ ಹೇಳ್ತಾರೆ. ಹಿ ವಿಲ್ ಡೂ ಇಟ್. ಆದರೆ ಅದು ಅಲ್ಲಿ ಮುಗಿತಿದಂಗೆ ಅದು ಅಲ್ಲಿ ಡಿಸಾಲ್ವ್ ಆಗಿ ಹೋಗುತ್ತೆ. ಮತ್ತು ಅದಕ್ಕೆ ಏನೋ ಆಕಾರನೂ ಇರಲ್ಲ, ಎಂಥದ್ದು ಇರಲ್ಲ. ಆಮೇಲೆ ಪುನಃ ಮತ್ತೇನಾದರೂ ಆದಾಗ, ನೀವು ಅವಾಗ ಮಾಧ್ಯಮದವ್ರು ಬಂದಾಗ ಹೇಳಿದಾಗ ಮಾಡಿದಾಗ ಪುನಃ ಇಟ್ ವಿಲ್ ಟೇಕ್ ದಿಸ್ ಥಿಂಗ್. ಮತ್ತು ಆಮೇಲೆ ಹಿಂಗಿತ್ತು 10 ವರ್ಷದ ಹಿಂದೆ, ನಾವು ಅವಾಗ ಒಂದು 80 ವರ್ಷ ಆದಾಗ ದೆನ್ ವಿ ವಿಲ್ ಸೇ ನೋ 30 years ಬ್ಯಾಕ್ ದಿಸ್ ಹ್ಯಾಪನ್ ಅಂತ. ಬಟ್ ದಟ್ ಶುಡ್ ನಾಟ್ ಹ್ಯಾಪನ್. ವಿ ಶುಡ್ ಬಿ ಮೋರ್ ಫ್ಯೂಚರಿಸ್ಟಿಕ್ ಇನ್ ಅವರ್ ಥಿಂಕಿಂಗ್, ಥಾಟ್ ಪ್ರಾಸೆಸ್. ಆ್ಯಂಡ್ ಇವತ್ತಿನ ದಿನನೂ ಹೇಗಪ್ಪ ಅಂತ ಹೇಳಿದ್ರೆ,
ಮಹಿಳೆ ಹೆಣ್ಣು ಚಿತ್ರರಂಗದ ಎಲ್ಲ ಭಾಗದಲ್ಲೂ ಅವಳು ಇರಬೇಕು ಅನ್ನೋಂಥದ್ದು ನನ್ನ ವೈಯಕ್ತಿಕವಾದಂತಹ ಒಂದು ಸ್ಟ್ರಾಂಗ್ ಆದ ಅಭಿಪ್ರಾಯ. ಶಿ ಶುಡ್ ಬಿ ದೇರ್, ಶಿ ಶುಡ್ ಬಿಕಮ್ ಅ ರೈಟರ್, ಶಿ ಶುಡ್ ಬಿ ಅ ಡೈರೆಕ್ಟರ್, ಸಿನಿಮ್ಯಾಟೋಗ್ರಾಫರ್, ಆರ್ಟಿಸ್ಟ್, ಎವ್ರಿಥಿಂಗ್ ಎಲ್ಲದೂ ಇರಬೇಕು ಅಂತ. ನಾವು ಇವತ್ತು ವುಮೆನ್ ಸ್ಟಂಟ್ ಮಾಡ್ತೀವಿ ನಾವೇನಾದ್ರು ಅಂದ್ರೆ ಅದರ ಡ್ಯೂಪ್ ಹಾಕ್ಬೇಕಂದ್ರೆ ಇನ್ನೂ ಗಂಡಸೆ ಹೆಣ್ಣಿನ ವೇಷ ಹಾಕೋದಿದೆ. ಅಂದ್ರೆ ವಿ ಸ್ಟಿಲ್ ಡೋಂಟ್ ಹ್ಯಾವ್ ವಿಮೆನ್ ಸ್ಟಂಟ್ ಪೀಪಲ್ ಆಲ್ಸೋ ಹಿಯರ್, ಯುನೋ. ಸೊ ವಿ ಲ್ಯಾಕ್ ವಿಮೆನ್ ಇನ್ ಎವ್ರಿ ಸೆಕ್ಷನ್. ನಮ್ಗೆ ಇವತ್ತು ಮೇಕಪ್ ಆರ್ಟಿಸ್ಟ್ ಅಲ್ಲಿ ಇಲ್ಲ ಹೆಂಗಸರು, ಆಮೇಲೆ ಹೇರ್ ಡ್ರೆಸ್ಸಿಂಗ್ ಅಲ್ಲಿ ಇಲ್ಲ, ಆಮೇಲೆ ಅವ್ರು ನೋಡ್ಕೊಳ್ಳೋದಾದ್ರು ಹೇಗೆ ನಾವು ನೋಡ್ಕೊಳ್ಬೇಕು, ಇದಕ್ಕೆಲ್ಲ ಒಂದು ಇಟ್ ಇಸ್ ಅನ್ ಇಂಡಸ್ಟ್ರಿ. ಸೊ ಇಟ್ ರಿಕ್ವೈರ್ಸ್ ಅ ಲಾಡ್ ಆಫ್ ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ಎಲ್ಲ ಹೇಳೋ ಅಂಥದ್ದು ಒಂದು ವೇದಿಕೆ ಆಗಬೇಕು. ಆ ವೇದಿಕೆಯಲ್ಲಿ ಯಾರ್ಯಾರು ಇರಬೇಕು ಅನ್ನೋ ಅಂಥದ್ದೆಲ್ಲ ಐ ಥಿಂಕ್ ಇಟ್ಸ್ ಅ ಲಾಟ್ ಮೋರ್ ಟು ಡೂ. ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಜಸ್ಟಿಸ್. ಯಾಕಂದ್ರೆ ಅಲ್ಲಿ ಕಡತಗಳಾಗ್ಲೇ ಆಗಿದೆ, ದಾಖಲಾತಿ ಆಗಿದೆ, FIR ಫೈಲ್ ಆಗಿದೆ. ಆ ಕಡತಗಳೆಲ್ಲ ಮರೆಯಾದಾಗ ಅದನ್ನ ಮತ್ತೆ ಮೇಲೆತ್ತಿ ದಟ್ಸ್ ವೈ ದೇ ನೀಡೆಡ್ ಪ್ರಾಪರ್ಲಿ ಒಂದು ಕಾನೂನಿನ ವ್ಯವಸ್ಥೆಯಲ್ಲೇ ಒಳಗೊಂಡಿರುವಂತಹ ನ್ಯಾಯಾಧೀಶರನ್ನ ಅವರು ಕರ್ಕೊಂಡು ಅಲ್ಲೊಂದು ಬೆಂಚ್ ಫಾರ್ಮ್ ಮಾಡಿದೆ. ಇಲ್ಲಿ ಇಲ್ಲ, ಈ ತರ ಆಗಿರುವಂತಹ ಘಟನೆಗಳು ಇಲ್ಲ. ಆಮೇಲೆ ಯಾವುದು ನಡೆದಿದ್ರೂ ಸಹ ನಮ್ಮ ಇದಕ್ಕೆ ಬಂದಿಲ್ಲ ಅಥವಾ ಗಮನಕ್ಕೆ ಬಂದಿಲ್ಲ. ಆಮೇಲೆ ಯಾವುದೂ ಸಹ ಇವತ್ತುವರೆಗೂ ಸಹ FIR ಆಗಿ ಹೋಗಿ ಇವ್ರು ಬಿಡಿ, ಶ್ರುತಿ ಹರಿಹರನ್ ಬಿಟ್ಟು ಮಾತಾಡೋದಾದ್ರೆ ನಮ್ಮಲ್ಲಿ ಸಿನಿಮಾ ನಾವು ಇವತ್ತಿನ ದಿನ ಈಗ 23, 24, 22 ಇಂದ ನೋಡಿದ್ರೆ ಆವ್ರೇಜ್ ಆಫ್ ನಾವು ಸಿನಿಮಾ ಸೆನ್ಸರ್ ಆಗ್ತಾ ಇರೋದು 300ರಿಂದ 350 ಸಿನಿಮಾಗಳು ನಿರ್ಮಾಣಗೊಳ್ತಾ ಇದೆ. 300ರಿಂದ 350 ಸಿನಿಮಾಗಳಲ್ಲಿ ನಾವು ಇನ್ನೂ ಅಬ್ಬಬ್ಬ ಅಂದ್ರೆ 1-2 ಸಹ ನಾವು ಕೇಳಕ್ ಬರ್ತಿಲ್ಲ. ಯಾವುದು ಸಹ ಇನ್ನು ಪೊಲೀಸ್ ಇದಕ್ಕೆ ಹೋಗಿಲ್ಲ, ಪೊಲೀಸ್ ತನಕ ಹೋಗಿಲ್ಲ. ಸೊ ಹೀಗೆಲ್ಲ ಇರೋದ್ರಿಂದ ವಿ ಆರ್ ಓನ್ಲಿ ಆಂಟಿಸಿಪೇಟಿಂಗ್ ಅಂಡ್ ಈಗ ನನ್ನ ಭಾವನೆ ಏನಪ್ಪಾ ಅಂತ ಹೇಳಿದ್ರೆ, ನಾಟ್ ಜಸ್ಟ್ ನಾವು ಫಿಸಿಕಲ್ ಹೇಳೋದಲ್ಲ, ಅಥವಾ ಈಗ ನಾವು ಸೆಕ್ಷುವಲ್ ಅಬ್ಯೂಸು ಅಥವಾ ದೈಹಿಕವಾದಂತಹ ಸಂಬಂಧಗಳನ್ನ ಅಥವಾ ಅನೈತಿಕ ಸಂಬಂಧಗಳನ್ನ ಬೆಳೆಸ್ಕೊಳ್ಳುವಂಥದ್ದು ಇದಷ್ಟೇ ಅಲ್ಲದೆ ಎಲ್ಲದಕ್ಕೂ ಆ ಹೆಣ್ಣು ಮಗಳಿಗೆ ಒಂದು ಇದನ್ನ ಒಂದು ವೃತ್ತಿಯಾಗಿ ಕೊಡುವಂತಹ ಒಂದು ವೇದಿಕೆ ಆಗಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ. ಅಂದ್ರೆ ವೃತ್ತಿಪರತೆ ಇರುವಂತಹ ಇದೊಂದು ವೇದಿಕೆ, ಇದೊಂದು ಇಂಡಸ್ಟ್ರಿ ಅನ್ನೋಂಥದ್ದು ಜನರಲ್ಲೂ ಬರಬೇಕು ಅನ್ನೋದು ನನ್ನ ಭಾವನೆ. ದೆನ್ ವಿ ಕ್ಯಾನ್ ಹ್ಯಾವ್ ಮೋರ್ ವಿಮೆನ್, ಮೋರ್ ಗರ್ಲ್ಸ್ ಕಮಿಂಗ್ ಇನ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ನಟಿ ಭಾವನಾ ರಾಮಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.